ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅಂದರೆ ಒಂದು 10 ಗಂಟೆ ಆಗ್ತಾ ಬಂದಿದೆ. ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಾಪು ಮಲ್ಕೊಂಡಿದ್ದಾಳೆ, ಅದಕ್ಕೋಸ್ಕರ ಪೂಜೆ ಮಾಡೋಣ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಬಂದಿದ್ದೀನಿ. ಅಮ್ಮ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾರೆ, ನಾನು ಹಿಂಗೆ ಕ್ಲೀನ್ ಮಾಡೋಷ್ಟಿಲ್ಲ, ಕ್ಲೀನ್ ಮಾಡಿದ್ದಾರೆ. ನಾನು ಪೂಜೆ ಮಾಡಬೇಕಷ್ಟೆ. ರಾಯರಿಗೆ ಪೂಜೆ ಮಾಡಿ ತಿರ್ಗಾ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀರಿ. ದೇವಸ್ಥಾನಕ್ಕೆ ಹೋದರೂ ಆ ವಿಡಿಯೋನು ನಿಮಗೆ ಶೇರ್ ಮಾಡ್ತೀನಿ. ರಾಯರ ಪೂಜೆ ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೂ ಶೇರ್ ಮಾಡ್ತೀನಿ. ಮತ್ತು ನಾನು ಏನಾನ ವಿಡಿಯೋ ಹ್ಯಾಂಗಲ್ ಕರೆಕ್ಟಾಗಿ ಇಟ್ಕೊಂಡಿಲ್ಲ, ಇಲ್ಲ ನೀಟಾಗಿ ಮಾತಾಡಿಲ್ಲ ಕಮೆಂಟಲ್ಲಿ ತಿಳಿಸಿ, ಅದನ್ನು ನಾನು ಶೇರ್ ಮಾಡ್ಕೊತೀನಿ. ಯಾಕಂದರೆ ಈ ನಡುವೆ ವೀಡಿಯೋ ಮಾಡೋದ್ರಿಂದ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಆದರೂ ಸ್ವಲ್ಪ ಜನದ ವೀಡಿಯೋ ನೋಡಿಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಆದಷ್ಟು ನಿಮಗೇನಾನ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಬನ್ನಿ ಇವಾಗ ಪೂಜೆ ಮಾಡೋಣ. ದೇವ್ರ ಮನೆ ನೋಡಿ, ಲೈಟಿಂಗ್ ಸ್ವಲ್ಪ ಕಮ್ಮಿ ಇದೆ ದೇವ್ರ ಮನೆಯಲ್ಲಿ. ಈ ಥರ ಇವಾಗ ಕ್ಲೀನ್ ಮಾಡಿದ್ದಾರೆ. ರಾಯರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಬೇಕು. ಇಲ್ಲೆಲ್ಲ ತುಳಸಿ ಎಲ್ಲ ಹೂವು ತಂದು ಇಟ್ಟಿದ್ದಾರೆ. ಇದೆಲ್ಲ ನಮ್ಮ ಗಿಡದಲ್ಲೇ ಬೆಳೆದಿರೋದು ತುಳಸಿ. ನೋಡಿ ಎಷ್ಟು ಚೆನ್ನಾಗಿದೆ. ಫ್ರೆಶ್ ಆಗಿ ಇವಾಗ ಕಿತ್ಕೊಂಬಂದು ಕಟ್ಟಿ ರಾಯರಿಗೆ ಇಟ್ಟಿದ್ದಾರೆ ಹೂವು. ಇಲ್ಲೂ ಅಷ್ಟೆಲ್ಲ ಕ್ಲೀನ್ ಆಗಿದೆ. ಇವಾಗ ಅಭಿಷೇಕ ಮಾಡೋಣ ಬನ್ನಿ ದೇವ್ರಿಗೆ. ಇದು ಪಂಚಾಮೃತ ಅಭಿಷೇಕ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋದು. ಹಾಲು, ಮೊಸರು, ಬಾಳೆಹಣ್ಣು, ಸಕ್ಕರೆ, ಜೇನುತುಪ್ಪ, ಎಳ್ನೀರು. ಅದು ಮತ್ತು ಏನೇ ಮಾಡಬೇಕಾದ್ರೂ ಭಕ್ತಿಯಿಂದ ಮಾಡಬೇಕು. ಭಕ್ತಿಯಿಂದ ಮಾಡಿದ್ರೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಇವಾಗ ತಕ್ಷಣಕ್ಕೆ ಏನೋ ನಮಗೆ ಕೆಟ್ಟದ್ದಾಗ್ಬೋದು ಹೊರ್ತು ಮುಂದೆ ನಮಗೆ ಆಗ್ತಾ ಇರೋ ಒಂದು ಯಾವುದೋ ಪರಿಸ್ಥಿತಿಯಲ್ಲಿ ಅವ್ರು ನಮ್ಮನ್ನು ಕಾಪಾಡ್ತಾರೆ. ನಾವು ಇವತ್ತು ಭಕ್ತಿಯಿಂದ ಏನೇ ಆದರೂ ಸೇವೆ ಮಾಡಿದ್ರೆ ಮನುಷ್ಯರಿಗೆ ಎಷ್ಟೇ ಒಳ್ಳೇದು ಮಾಡಿದ್ರು ಯಾವತ್ತಿದ್ರೂ ಅದು ಕೆಟ್ಟದಾಗೆ ನಮ್ಗೆ ರಿಟರ್ನ್ ಬರುತ್ತೆ ಹೊರ್ತು ಒಳ್ಳೆಯದಾಗಿ ಯಾವತ್ತೂ ಬರಲ್ಲ. ಅವ್ರಿಗೆ ಒಳ್ಳೇದು ಮಾಡೋಕ್ಕಿಂತ ದೇವ್ರ ಧ್ಯಾನ ಮಾಡಿದ್ರೆ ಆದರೂ ನಮ್ಮ ಮನಸ್ಸಿಗಾದರೂ ತೃಪ್ತಿ ಆಗುತ್ತೆ. ಆ ಥರ ನಾವು ಯಾವಾಗಲೂ ಅಂದ್ಕೊಂಡು ದೇವ್ರಿಗೆ ಏನೇ ಸೇವೆ ಇದ್ದರೂ ದೇವ್ರಿಗೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು. ದೇವರಿಗೆಲ್ಲ ಪೂಜೆ ಎಲ್ಲ ಆಯಿತು, ಚೆನ್ನಾಗೇ ಆಯಿತು. ಅಭಿಷೇಕ ಪೂಜೆ ಎಲ್ಲ ಒಂದು 2 hours ಹಿಡೀತು ಪೂಜೆ ಎಲ್ಲ ಮಾಡೋಷ್ಟರಲ್ಲಿ. ರಾಯರಿಗೆ ಹಿಂಗೆ ಅಲಂಕಾರ ಮಾಡಿದ್ರಿ, ಸಾಯಿಬಾಬಾಗೆ, ರಾಯರಿಗೆ, ಎಲ್ಲ ದೇವ್ರಿಗೂ ಮಾಡಿದ್ರಿ. ಇವತ್ತು ವಿಶೇಷವಾಗಿ ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾಗೆ ಮತ್ತು ರಾಯರಿಗೆ ಮಾಡಿದ್ರಿ. ಏನೇ ಆಗಲಿ ಒಳ್ಳೆ ಮನಸ್ಸಿಂದ ಮಾಡಿದ್ರೆ, ಶುದ್ಧವಾಗಿ ಮಾಡಿದ್ರೆ ಅದು ಒಳ್ಳೆಯದೇ ಆಗುತ್ತೆ. ಆದರೆ ತಕ್ಷಣಕ್ಕಾಗಲ್ಲ, ಲೇಟಾಗಾದರೂ ಒಳ್ಳೆಯದಾಗೇ ಆಗುತ್ತೆ. ಇದು ತುಪ್ಪದ ಆರತಿ ಎಲ್ಲ ಮಾಡ್ತಾ ಇರೋದು ಕ್ಲಿಪ್ಪಿಂಗ್ಸ್ ಇತ್ತು, ಆ್ಯಡ್ ಮಾಡಿದ್ದೀನಿ. ಏನೇ ಆದರೂ ಇನ್ನೊಬ್ಬರಿಗೆ ತೃಪ್ತಿಪಡಿಸೋಕ್ಕಾಗಲ್ಲ, ನಮ್ಮನ್ನು ನಾವು ತೃಪ್ತಿಪಡಿಸ್ಕೊಬೇಕು. ಇದು ರಾಯರ ಗುಡಿಗೆ ಹೋಗಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದು ನಮ್ಮ ಪಾಪುಗೆ ಪುಟ್ಟದಾಗಿ ಪಾತ್ರ ಹಾಕಿದ್ದೀನಿ, ಫೋಟೋಸ್ ಹಾಕಿದ್ದೀನಿ.